ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಾಮಾಯಣದಲ್ಲಿ ರಾವಣನು ಒಬ್ಬ ಕ್ರೂರ ರಾಕ್ಷಸನಲ್ಲ. ಆತ ಮಹಾ ಪಂಡಿತ, 4 ವೇದಗಳನ್ನ ಬಲ್ಲ ವಿದ್ವಾಂಸ, ಅಪ್ರತಿಮ ಯೋಧ, ವೀಣಾವಾದಕ ಮತ್ತು ಶಿವನ ಮಹಾಭಕ್ತ. ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಬಲಿಷ್ಠ ರಾಜರಲ್ಲಿ ರಾವಣನೂ ಕೂಡ ಒಬ್ಬ. ತನ್ನ ಭಕ್ತಿ ಹಾಗೂ ತಪಸ್ಸಿನ ಬಲದಿಂದ ದೇವತೆಗಳನ್ನ ನಡುಗಿಸುವ ವರವನ್ನ ಪಡೆದಿದ್ದ. ರಾವಣನಿಗೆ 10 ತಲೆಗಳಿದ್ದ ಕಾರಣ ಆತನನ್ನ ದಶಾನನ ಎಂದು ಕರೆಯುತ್ತಿದ್ದರು. 10 ತಲೆಗಳು ಆತನ 10 ವಿಶಿಷ್ಟ ಜ್ಞಾನ ಹಾಗೂ ಶಕ್ತಿಗಳ ಸಂಕೇತವಾಗಿದೆ. ಈ ಗುಣಗಳ ಜೊತೆಗೆ ಮಿತಿಯಿಲ್ಲದ ಅಹಂಕಾರ ಮತ್ತು ಅಧಿಕಾರದ ದಾಹ ಅವನನ್ನ ಅಧರ್ಮದ ಹಾದಿಯಲ್ಲಿ ಕರೆದೊಯ್ಯಿತು. ಸೀತೆಯನ್ನ ಅಪಹರಿಸಿದ ರಾವಣನ ಒಂದು ತಪ್ಪು ನಿರ್ಧಾರ ಇಡೀ ಲಂಕೆಯನ್ನೇ ನಾಶ ಮಾಡಿತು. ಆದರೆ ರಾವಣನ ಪಾತ್ರ ಕೇವಲ ರಾಕ್ಷಸನದಲ್ಲ, ಅದು ದೈವಿಕ ಸಂಕಲ್ಪದ ಒಂದು ಭಾಗ. ತನ್ನ ಸಾವಿನ ಮೂಲಕವೇ ವೈಕುಂಠವನ್ನ ಸೇರಬೇಕೆಂದು ರಾವಣನು ಬಯಸಿದ್ದನು. ಆ ಕಾರಣದಿಂದಲೇ ಅವನು ವಿಷ್ಣುವಿನ ಅವತಾರವಾದ ರಾಮನ ಕೈಯಿಂದಲೇ ಮರಣ ಹೊಂದಲು ಸಿದ್ಧನಾಗಿದ್ದನು. ರಾವಣನ ಕತೆ ಅತಿಯಾದ ಅಹಂಕಾರ ಹಾಗೂ ಅಧಿಕಾರದ ದಾಹ ಹೇಗೆ ಸರ್ವನಾಶಕ್ಕೆ ಕಾರಣವಾಗಬಹುದು ಅನ್ನುವುದಕ್ಕೆ ಉತ್ತಮ ಉದಾಹರಣೆ. ಸ್ನೇಹಿತರೆ, ಒಮ್ಮೆ ಅಸುರೇಶ್ವರ ರಾವಣ ಹಾಗೂ ತಪಸ್ವಿ ಶಿರೋಮಣಿ ಅಗಸ್ತ್ಯ ಮಹರ್ಷಿಗಳ ನಡುವೆ ಅಸಾಧಾರಣ ಸ್ಪರ್ಧೆಯೊಂದು ಏರ್ಪಟ್ಟಿತ್ತು. ಯಾರು ಈ ಸ್ಪರ್ಧೆಯಲ್ಲಿ ಜಯಗಳಿಸ್ತಾರೋ ಅವರೇ ಸಕಲ ಲೋಕಗಳಿಗೂ ಸರ್ವಶಕ್ತಿಮಾನರೆಂದು ಘೋಷಿಸಲ್ಪಡುತ್ತಾರೆಂಬುದು ಇಬ್ಬರ ಒಮ್ಮತದ ನಿರ್ಧಾರವಾಗಿತ್ತು. ಸ್ಪರ್ಧೆಯ ನಿಯಮ ಮಾತ್ರ ಬಹಳ ವಿಚಿತ್ರವಾಗಿತ್ತು. ಅದೇನೆಂದ್ರೆ, ಒಂದು ವಿಶಾಲವಾದ ಪರ್ವತದ ಎದುರು ಕುಳಿತು ತಮ್ಮ ವಿದ್ಯೆ ಹಾಗೂ ತಪಸ್ಸಿನ ಬಲದಿಂದ ಆ ಪರ್ವತವನ್ನ ಸಂಪೂರ್ಣವಾಗಿ ಕರಗಿಸಬೇಕು. ಆ ಮಹತ್ತರ ಕಾರ್ಯವನ್ನ ಯಾರು ಮೊದಲು ಮಾಡಿ ಮುಗಿಸ್ತಾರೋ ಅವರೇ ವಿಜಯಿಗಳಾಗುತ್ತಾರೆ ಅನ್ನೋದು. ರಾವಣ ಹಾಗೂ ಅಗಸ್ತ್ಯರು ಈ ನಿಯಮಕ್ಕೆ ಸಮ್ಮತಿಸಿದ್ರು. ಸ್ಪರ್ಧೆ ಪ್ರಾರಂಭವಾಯಿತು. ಮೊದಲು ರಾವಣ ತನ್ನ ಪರಾಕ್ರಮವನ್ನ ಪ್ರದರ್ಶಿಸಲು ಮುಂದಾದ. ಋಷಿ ಅಗಸ್ತ್ಯರು ತಮ್ಮ ಕೈಯಲ್ಲಿ ವೀಣೆಯನ್ನ ಹಿಡಿದು ಆಳವಾದ ಏಕಾಗ್ರತೆಯಿಂದ ಅದರ ತಂತಿಗಳನ್ನ ಸ್ಪರ್ಶಿಸಿದ್ರು. ಆ ಕ್ಷಣದಿಂದಲೇ ಆ ವೀಣೆಯ ನಾದವು ದಿಗಂತದ ತುಂಬೆಲ್ಲ ವ್ಯಾಪಿಸಿ ಇಡೀ ಪ್ರಕೃತಿಯನ್ನ ಆವರಿಸಿತು. ಆ ಮಧುರ ಸ್ವರಗಳು ಪರ್ವತದ ಕಲ್ಲುಗಳ ಆಳಕ್ಕಿಳಿದು ಅದರ ಹೃದಯವನ್ನೇ ತಟ್ಟಿದವು. ಕೆಲವೇ ಕ್ಷಣದಲ್ಲಿ ಬೃಹದಾಕಾರದ ಆ ಪರ್ವತ ಮಂಜಿನಂತೆ ಕರಗಲು ಶುರುವಾಯಿತು. ಸಂಗೀತದಲ್ಲಿ ಇಂತಹ ಅದ್ಭುತ ಶಕ್ತಿ ಇರಬಹುದೆಂದು ನಿರೀಕ್ಷೆ ಮಾಡದ ರಾವಣನು ಈ ದೃಶ್ಯವನ್ನ ನೋಡಿ ನಿಬ್ಬೆರಗಾಗಿ ನಿಂತನು. ನಂತರ ರಾವಣನ ಸರದಿ ಬಂದಿತು. ಅಗಸ್ತ್ಯರು ತೆಗೆದುಕೊಂಡ ಸಮಯಕ್ಕಿಂತ ಕಡಿಮೆ ಅವಧಿಯಲ್ಲಿ ತಾನು ಪರ್ವತವನ್ನ ಕರಗಿಸಬೇಕೆಂಬ ಹಂಬಲದಿಂದ ರಾವಣನು ತನ್ನ ವೀಣೆಯನ್ನ ಹಿಡಿದು ಉತ್ಸಾಹದಿಂದ ನುಡಿಸಲಾರಂಭಿಸಿದ. ಆತ ಎಷ್ಟೇ ಮಧುರವಾದ ನಾದ ಹೊರಡಿಸಿದರೂ, ತನ್ನ ಮಂತ್ರ ಸಿದ್ಧಿ, ತಪೋಬಲ ಹಾಗೂ ತಾಂತ್ರಿಕ ವಿದ್ಯೆಗಳನ್ನ ಪ್ರಯೋಗಿಸಿದರೂ ಆ ಪರ್ವತ ತನ್ನ ಕಠಿಣತೆಯನ್ನ ಬಿಡ್ಲಿಲ್ಲ. ರಾವಣನ ಪ್ರಯತ್ನಗಳಿಗೆ ಆ ಪರ್ವತ ನಕ್ಕಂತೆ ಭಾಸವಾಯಿತು. ಅಂತಿಮವಾಗಿ ರಾವಣನು ಹತಾಶನಾಗಿ ತನ್ನ ಸೋಲನ್ನ ವಿನಮ್ರವಾಗಿ ಒಪ್ಪಿಕೊಂಡನು. ತಲೆಬಾಗಿ ಅಗಸ್ತ್ಯರ ಪಾದಗಳಿಗೆ ವಂದಿಸಿ, ಸಂಗೀತವೇ ಈ ಜಗತ್ತಿನ ಪರಮ ಶಕ್ತಿ ಅನ್ನೋದನ್ನ ಅವನು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡನು. ಋಷಿ ಅಗಸ್ತ್ಯರು ಪರ್ವತವನ್ನ ಕರಗಿಸಿದ್ದನ್ನ ಕಂಡು ಅಲ್ಲಿ ನೆರೆದಿದ್ದ ಜನರು ವಿಸ್ಮಯದಿಂದ ತತ್ತರಿಸಿ ಹೋದ್ರು. ಅವರಲ್ಲಿ ಒಬ್ಬನು ಅಗಸ್ತ್ಯರತ್ತ ತಿರುಗಿ, ಮಾಶ್ರೀ, ನಿಮ್ಮಲ್ಲಿ ಯಾವ ಅದ್ಭುತ ಶಕ್ತಿ ಇದೆ? ಯಾವ ಸಿದ್ಧಿಯಿಂದ ನೀವು ಈ ಕಠಿಣ ಪರ್ವತವನ್ನೇ ಕರಗಿಸಿದ್ರಿ ಎಂದು ವಿನಮ್ರವಾಗಿ ಕೇಳ್ತಾನೆ. ಅದಕ್ಕೆ ಅಗಸ್ತ್ಯರು ಮಂದಹಾಸದಿಂದ, ನಾನು ಬಳಸಿದ ವೀಣೆಯ ತಂತಿಗಳು ಸಾಮಾನ್ಯವಾದವುಗಳಲ್ಲ, ಅವು ಯಾಜಿ ಎಂಬ ದೈವಿಕ ಪ್ರಾಣಿಯ ನರಗಳಿಂದ, ಅದರ ಶಿರಾನರಗಳಿಂದ ನಿರ್ಮಿತವಾಗಿವೆ ಅಂತ ಶಾಂತವಾಗಿ ಉತ್ತರಿಸಿದ್ರು. ನಂತರ ಅವರು ಯಾಜಿಯ ಬಗ್ಗೆ ವಿವರಿಸತೊಡಗಿದರು. ಯಾಜಿ ಎಂಬ ಈ ಅದ್ಭುತ ಜೀವಿ ಡೈನೋಸರ್ಗಳ ಕಾಲಕ್ಕಿಂತಲೂ ಹಿಂದಿನ ಯುಗದಲ್ಲಿ ಭೂಮಿ ಮೇಲೆ ಸಂಚರಿಸುತ್ತಿತ್ತು. ಅದು ಅರ್ಧ ಸಿಂಹ, ಅರ್ಧ ಡ್ರ್ಯಾಗನ್ ನಂತೆ ಕಾಣುವ ಶಕ್ತಿಶಾಲಿ ಪ್ರಾಣಿ. ಇಂದು ನೀವು ದಕ್ಷಿಣ ಭಾರತದ ಅನೇಕ ದೇವಾಲಯಗಳ ಶಿಲಾಶಿಲ್ಪಗಳಲ್ಲಿ ಮತ್ತು ಗೋಪುರದ ಕೆತ್ತನೆಗಳಲ್ಲಿ ಯಾಜಿಯ ವಿವಿಧ ರೂಪಗಳನ್ನ ಕಾಣಬಹುದು. ಅದು ಧೈರ್ಯ, ಶೌರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಅಗಸ್ತ್ಯರ ಈ ಮಾತುಗಳನ್ನ ಕೇಳಿ ಎಲ್ಲರೂ ಅಚ್ಚರಿಪಟ್ಟರು. ಅವರ ಸಂಗೀತದ ಹಿಂದೆ ಅಡಗಿದ್ದ ಇತಿಹಾಸ, ಪುರಾಣ ಹಾಗೂ ಪ್ರಕೃತಿಯ ಅದ್ಭುತ ರಹಸ್ಯ ಎಲ್ಲರ ಹೃದಯವನ್ನ ತಟ್ಟಿತು. ಈ ಕಥೆಯು ಸಂಗೀತ ಕೇವಲ ನಾದವಲ್ಲ, ಅದೊಂದು ಪರಮಶಕ್ತಿ ಎಂಬುದನ್ನು ನಿರೂಪಿಸಿತು. ಶಿಲ್ಪಗಳಲ್ಲಿ ಯಾಜಿಯ ರೂಪಗಳನ್ನ ತೋರಿಸಿ ವಿವರಿಸಿದ ಅಗಸ್ತ್ಯರು ರಾವಣನಿಗೆ ಯಾಜಿಯ ನರಗಳಿಂದ ವೀಣೆಯನ್ನ ಹೇಗೆ ನಿರ್ಮಿಸಬಹುದೆಂಬ ರಹಸ್ಯದ ಜ್ಞಾನವನ್ನ ನೀಡಿದರು. ಈ ಜ್ಞಾನವನ್ನ ಪಡೆದ ರಾವಣನು ಅಪಾರ ತಪಸ್ಸು ಹಾಗೂ ಕೌಶಲ್ಯದಿಂದ
ರುದ್ರ ವೀಣೆಯನ್ನ ನಿರ್ಮಿಸ್ತಾನೆ. ಆ ವೀಣೆಯು ಇಂದಿಗೂ ಸಂಗೀತ ಜಗತ್ತಿನಲ್ಲಿ ತನ್ನ ಮಹಿಮೆಯಿಂದ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇಲ್ಲಿ ನಮ್ಮ ಕಥೆಯು ರಾವಣನ ಮರಣದ ನಂತರ ಒಂದು ಮಹತ್ವದ ಘಟನೆಗೆ ತಿರುಗುತ್ತದೆ. ಪುರಾಣಗಳ ಪ್ರಕಾರ ರಾವಣನ ವಧೆಯ ಬಳಿಕ ಅಯೋಧ್ಯ ಹಾಗೂ ಲಂಕೆಯ ನಡುವಿನ ಮಹಾಯುದ್ಧವು ಅಂತ್ಯಗೊಂಡಿತು. ಆ ಸಮಯದಲ್ಲಿ ವಿಭೀಷಣನಿಗೆ ರಾಜ್ಯಾಭಿಷೇಕವನ್ನ ನೆರವೇರಿಸಲಾಯಿತು. ಲಂಕೆಯಲ್ಲಿ ಸಂಭ್ರಮ, ಮಂಗಳವಾದ್ಯಗಳ ನಿನಾದ ಹಾಗೂ ಜಯಘೋಷಗಳು ಮೊಳಗುತ್ತಿದ್ದರು. ಒಂದು ಮಹತ್ವದ ವಿಷಯವನ್ನ ಎಲ್ಲರೂ ಮರೆತಿದ್ದರು. ಅದು ರಾವಣನ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡುವುದು. ವಿಭೀಷಣನ ರಾಜ್ಯಾಭಿಷೇಕದ ವಿಧಿಗಳು ಪೂರ್ಣಗೊಳ್ಳುವವರೆಗೂ ರಾವಣನ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡುವಂತಿರಲಿಲ್ಲ. ಅಂತಿಮವಾಗಿ ಹೊಸ ರಾಜನಾದ ವಿಭೀಷಣನು ಲಂಕೆಯ ಸಂಪ್ರದಾಯಗಳಿಗೆ ಹಾಗೂ ರಾಮನ ವಚನಕ್ಕೆ ಅನುಗುಣವಾಗುವಂತೆ ರಾವಣನ ಮೃತದೇಹಕ್ಕೆ ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ಮಾಡಬೇಕು ಎಂದು ಆದೇಶಿಸಿದನು. ವಿಭೀಷಣನ ಆಜ್ಞೆಯಂತೆ ರಾವಣನ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೆದವು. ಆದರೆ ಇದು ದುರದೃಷ್ಟವೋ ಅಥವಾ ಅದೃಷ್ಟವೋ, ಲಂಕೆಯ ಕೆಲವು ಮಹಾಸಿದ್ಧರು ಬೇರೆ ಯೋಚನೆಯನ್ನ ಹೊಂದಿದ್ದರು. ರಾವಣನ ಅಪಾರ ಶಕ್ತಿಯನ್ನ ಹೀಗೆ ನಾಶವಾಗಲು ಬಿಡಲು ಮನಸ್ಸಿಲ್ಲದೆ ಆತನನ್ನ ಮತ್ತೆ ಜೀವಂತಗೊಳಿಸಲು ಸಂಕಲ್ಪ ಮಾಡಿದರು. ಆದರೆ ಇದು ಸಾಮಾನ್ಯ ವಿಷಯವಾಗಿರಲಿಲ್ಲ. ರಾವಣನ ಪ್ರಾಣವನ್ನ ಮರಳಿ ತರಲು ಮಹಾಮೃತ್ಯುಂಜಯ ಮಂತ್ರದ ಅಪಾರ ಜಪ ಶಕ್ತಿ ಬೇಕಿತ್ತು. ಈ ಮಂತ್ರವು ಮರಣವನ್ನೇ ಜಯಿಸುವ ಶಕ್ತಿ ಹೊಂದಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಅನೇಕ ಸಿದ್ಧರು ಹಗಲು ರಾತ್ರಿ ತಪಸ್ಸು ಮಾಡಿದ್ರು. ಲಕ್ಷಾಂತರ ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸಿದ್ರು. ವಿಶೇಷ ಯಜ್ಞಗಳು, ಹೋಮಗಳು ಹಾಗೂ ಅಪೂರ್ವ ವಿಧಿ ವಿಧಾನಗಳನ್ನ ನೆರವೇರಿಸಿದ್ರು. ಆದರೂ ಅವರ ಎಲ್ಲ ಶ್ರಮ ನಿಷ್ಫಲವಾಯಿತು. ರಾವಣನ ದೇಹ ನಿಶ್ಚಲವಾಗಿಯೇ ಉಳಿಯಿತು. ಆತನ ಆತ್ಮವು ಮತ್ತೆ ದೇಹಕ್ಕೆ ಮರಳಲು ನಿರಾಕರಿಸಿದಂತೆ ತೋರಿತು. ಅಂತಿಮವಾಗಿ ಸಿದ್ಧರು ದೀರ್ಘ ಮೌನಕ್ಕೆ ಶರಣಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದು ಸರಿಯಾದ ಸಮಯವಲ್ಲ. ಕಲಿಯುಗದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಋಷಿ ಮಾರ್ಕಾಂಡೇಯರು ಸ್ವತಃ ಈ ಭೂಮಿಗೆ ಅವತರಿಸಿ ರಾವಣನನ್ನ ಪುನರ್ಜೀವಿತಗೊಳಿಸುತ್ತಾರೆ. ಅಲ್ಲಿವರೆಗೆ ಈ ರಹಸ್ಯವನ್ನ ಪವಿತ್ರವಾಗಿ ಕಾಪಾಡಬೇಕು ಎಂದು ನಿರ್ಧರಿಸಿದರು. ಋಷಿ ಮಾರ್ಕಾಂಡೇಯರು ರಾವಣನನ್ನ ಪುನರ್ಜೀವನಗೊಳಿಸುತ್ತಾರೆ ಎಂದು ಸಿದ್ಧರು ನಂಬಿದ್ದರು. ಯಾಕಂದ್ರೆ ಮಹಾದೇವ ಶಿವನು ಸ್ವತಃ ಮಹಾಮೃತ್ಯುಂಜಯ ಮಂತ್ರದ ಅಪಾರ ಜ್ಞಾನವನ್ನ ಮೊದಲು ಮಾರ್ಕಂಡೇಯರಿಗೆ ನೀಡಿದ್ದನು. ಆ ಮಂತ್ರವು ಮರಣವನ್ನೇ ಗೆಲ್ಲುವ ಹಾಗೂ ಕಾಲವನ್ನ ಮೀರಿದ ಶಕ್ತಿಯನ್ನ ಹೊಂದಿತ್ತು. ಸ್ನೇಹಿತರೆ, ಇದೇ ನಂಬಿಕೆಯ ಆಧಾರದ ಮೇಲೆ ಶ್ರೀಲಂಕಾದಲ್ಲಿ ಇಂದಿಗೂ ರಾವಣ ಗುಹೆ ಎಂಬ ರಹಸ್ಯಮಯವಾದ ಸ್ಥಳವಿದೆ ಎಂದು ಸ್ಥಳೀಯರು ಹೇಳ್ತಾರೆ. ಆ ಗುಹೆಯೊಳಗೆ 18 ಅಡಿ ಉದ್ದದ ಒಂದು ಭವ್ಯವಾದ ಶವಪೆಟ್ಟಿಗೆಯನ್ನ ಸುರಕ್ಷಿತವಾಗಿ ಇಡ್ಲಾಗಿದೆ. ಆ ಶವಪೆಟ್ಟಿಗೆಯೊಳಗೆ ರಾವಣನ ದೇಹವನ್ನ ಮಮ್ಮಿ ರೂಪದಲ್ಲಿ ಸಂರಕ್ಷಿಸಲಾಗಿದೆ ಎಂಬ ಕಥೆಗಳಿವೆ. ಸಾವಿರಾರು ವರ್ಷಗಳ ನಂತರವೂ ರಾವಣನ ದೇಹವು ಕಾಲದ ಶಕ್ತಿಗೆ ಅತೀತವಾಗಿ ಉಳಿದಿದೆ ಎಂಬ ನಂಬಿಕೆ ಜನರ ಹೃದಯದಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಈಜಿಪ್ಟ್ನಲ್ಲಿ ನೋಡುವ ಮಮ್ಮಿ ಪದ್ಧತಿಯು ವಾಸ್ತವವಾಗಿ ತ್ರೇತಾಯುಗದಲ್ಲೇ ಭಾರತದಲ್ಲಿ ಪ್ರಾರಂಭವಾಯಿತು ಎಂದು ಕೆಲವು ಪುರಾಣ ಪಂಡಿತರು ಹೇಳ್ತಾರೆ. ರಾವಣನ ಮಮ್ಮಿಯೇ ಇದಕ್ಕೆ ಜೀವಂತ ಸಾಕ್ಷಿ ಎಂಬ ಮಾತು ಈ ಪುರಾತನ ರಹಸ್ಯವನ್ನ ಇನ್ನಷ್ಟು ಆಳವಾಗಿಸುತ್ತದೆ. ಸ್ನೇಹಿತರೆ, ಈಗ ನಾವು ಮತ್ತೊಂದು ಪ್ರಮುಖ ಪ್ರಸಂಗವನ್ನ ನೋಡೋದಾದ್ರೆ ಅದು ರಾವಣನ ಮಗ ಇಂದ್ರಜಿತ್ ಜನಿಸಲಿರುವ ಸಮಯ. ಆ ಸಮಯದಲ್ಲಿ ತನ್ನ ಮಗನ ಮೇಲಿನ ಪ್ರೀತಿ ಹಾಗೂ ಅಗಾಧ ಅಹಂಕಾರದಿಂದ ರಾವಣನು ತನ್ನ ಅತೀಂದ್ರಿಯ ವಿದ್ಯೆಯನ್ನ ಬಳಸಿ ನವಗ್ರಹಗಳನ್ನ ಆಹ್ವಾನಿಸಿ ಅವುಗಳಿಗೆ ಒಂದು ಕಠಿಣ ಆದೇಶ ನೀಡಿದನು. ನನ್ನ ಮಗ ಜನಿಸುವ ಕ್ಷಣದಲ್ಲಿ ನೀವೆಲ್ಲರೂ ಒಂದೇ ಸರಳ ರೇಖೆಯಲ್ಲಿ ನಿಂತಿರಬೇಕು. ಇದರಿಂದ ನನ್ನ ಮಗನು ಹುಟ್ಟಿನಿಂದಲೇ ಅಜೇಯನಾಗಿ ಯುದ್ಧದಲ್ಲಿ ಅಪ್ರತಿಹತ್ಯನಾಗಬೇಕು ಎಂದು ಹೇಳಿದನು. ಇಂದ್ರಜಿತ್ ಹುಟ್ಟುವ ಶುಭ ಮುಹೂರ್ತದಲ್ಲಿ ಅವನು ಅಜೇಯನಾಗುವಂತೆ ವಿಶಿಷ್ಟವಾದ ಗ್ರಹ ಸಂಯೋಗವನ್ನ ನಿರ್ಮಿಸಬೇಕೆಂದು ರಾವಣನು ತನ್ನ ದೈವಿಕ ಶಕ್ತಿಯಿಂದ ನವಗ್ರಹಗಳಿಗೆ ಆದೇಶಿಸಿದನು. ಆದರೆ ಗ್ರಹಗಳೆಲ್ಲ ಆ ಆದೇಶಕ್ಕೆ ತಲೆಬಾಗಿದ್ರು. ವಿಧಿಯ ನಿರ್ಧಾರವೇ ಬೇರೆಯಾಗಿತ್ತು. ಆ ಸಮಯದಲ್ಲಿ ಶನಿದೇವರು ನಿಯತಿಯ ನಿಯಮಗಳಿಗೆ ಬದ್ಧರಾಗಿದ್ದರಿಂದ ರಾವಣನ ಆಜ್ಞೆಯನ್ನ ಸಂಪೂರ್ಣವಾಗಿ ಪಾಲಿಸಲಿಲ್ಲ. ಇಂದ್ರಜಿತ್ ಹುಟ್ಟುತ್ತಿದ್ದ ಕ್ಷಣದಲ್ಲಿ ಶನಿದೇವರು ತಮ್ಮ ವಕ್ರದೃಷ್ಟಿಯನ್ನ ಅವನ ಮೇಲೆ ಹರಿಸಿದ್ರು. ಇದರ ಪರಿಣಾಮವಾಗಿ ಇಂದ್ರಜಿತ್ಗೆ ಜನ್ಮದಿಂದಲೇ ಅಜೇಯನಾಗುವ ಭಾಗ್ಯ ತಪ್ಪಿಹೋಯಿತು. ಈ ವಿಷಯ ತಿಳಿದ ರಾವಣನಿಗೆ ತೀವ್ರ ಕೋಪವಂತು. ಆತನ ರೋಷಾವೇಶವು ಲಂಕೆಯ ರಾಜಮನತನದಲ್ಲಿ ಗುಡುಗಿನಂತೆ ಮೊಳಗಿತು. ನನ್ನ ಆಜ್ಞೆಯನ್ನ ಮೀರುತ್ತೀಯ ಶನೀಶ್ವರ, ನಿನಗೆ ಜೀವನದುದ್ದಕ್ಕೂ ಮರೆಯಲಾಗದಂತ ಶಿಕ್ಷೆ ನೀಡ್ತೇನೆ ಎಂದು ಸಿಟ್ಟಿನಿಂದ ಗರ್ಜಿಸಿದನು.
ತನ್ನ ಅಪಾರ ಬಲದಿಂದ ಶನಿಯನ್ನ ಹಿಡಿದು ಬೃಹತ್ ಕಬ್ಬಿಣದ ಸರಪಳಿಗಳಿಂದ ಬಿಗಿಯಾಗಿ ಕಟ್ಟಿ ಅರಮನೆಯ ಆಳದ ಕಾರಾಗೃಹಕ್ಕೆ ಎಸೆದನು. ಸೂರ್ಯ ಕಿರಣವು ತಾಗದ ಆ ಕತ್ತಲೆ ಕೋಣೆಯಲ್ಲಿ ಶನಿದೇವರು ದೀರ್ಘಕಾಲ ಬಂಧನದಲ್ಲಿ ಕಳೆಬೇಕಾಯಿತು. ಶನಿಗ್ರಹವನ್ನ ರಾವಣನು ಬಂಧಿಸಿದ್ದ ಕಥೆಯು ವನ ಸಂಹಿತೆಯಲ್ಲಿ ಉಲ್ಲೇಖವಾಗಿದೆ. ಅದರ ಪ್ರಕಾರ ಹನುಮಂತರು ಲಂಕೆಗೆ ಬರುವವರೆಗೂ ಶನಿದೇವರಿಗೆ ಮುಕ್ತಿ ಸಿಕ್ಕಿರಲಿಲ್ಲ. ರಾವಣನು ಶನಿಯನ್ನ ತನ್ನ ಸಿಂಹಾಸನದ ಕೆಳಗೆ ಕಬ್ಬಿಣದ ಸರಪಳಿಗಳಿಂದ ಕಟ್ಟಿ ಹಾಕಿದ್ದನು. ಪ್ರತಿದಿನವೂ ಆತ ರಾವಣನ ಕಾಲಬುಡದಲ್ಲಿ ಕತ್ತಲಲ್ಲಿ ಬಂದಿಯಾಗಿದ್ದನು. ಕಾಲ ಕಳೆದಂತೆ ಶ್ರೀರಾಮನ ಸಂದೇಹ ವಾಹಕವಾಗಿ ಹನುಮಂತರು ಲಂಕೆಗೆ ಬಂದರು. ರಾವಣನ ಸೈನಿಕರು ಅವರನ್ನ ಬಂಧಿಸಿ ರಾಜಮನೆತನದ ಸಭಾಭವನಕ್ಕೆ ಕರೆತಂದಾಗ ಹನುಮಂತರು ಸುತ್ತಲೂ ನೋಡಿದ್ರು. ಆಗ ರಾವಣನ ಸಿಂಹಾಸನದ ಕೆಳಗಿರುವ ಕತ್ತಲಲ್ಲಿ ಬಲಹೀನರಾಗಿ ಮತ್ತು ನಿರ್ಗತಿಕರಾಗಿರುವ ಶನಿದೇವರನ್ನ ಕಂಡರು. ಕೂಡಲೇ ಹನುಮಂತನ ಹೃದಯ ಕರುಣೆಯಿಂದ ತುಂಬಿತು. ಸೂರ್ಯಪುತ್ರನಾದ ಶನೀಶ್ವರನು ಇಂತಹ ಅವಮಾನದಲ್ಲಿರುವುದು ಸರಿಯಲ್ಲ, ಇವರನ್ನ ಮುಕ್ತಗೊಳಿಸುವುದು ನನ್ನ ಕರ್ತವ್ಯ ಎಂದು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದರು. ಲಂಕೆಯನ್ನ ದಹಿಸುವ ಸಂದರ್ಭದಲ್ಲಿ ಹನುಮಂತನು ಸಿಂಹಾಸನದ ಕೆಳಗಿದ್ದ ಕಬ್ಬಿಣದ ಸರಪಳಿಗಳನ್ನ ಮುರಿದು ಶನಿಯನ್ನ ಬಂಧಮುಕ್ತಗೊಳಿಸಿದ್ರು. ಆದರೆ ದೀರ್ಘಕಾಲದ ಬಂಧನದಿಂದಾಗಿ ಶನಿದೇವರು ಸಂಪೂರ್ಣವಾಗಿ ಬಲಹೀನರಾಗಿದ್ದರು. ಅವರಿಗೆ ನಿಂತುಕೊಳ್ಳಲು ಕಷ್ಟವಾಯಿತು ಹಾಗೂ ಲಂಕೆಯ ಗಡಿ ದಾಟುವ ಶಕ್ತಿಯೂ ಇರಲಿಲ್ಲ. ಆಗ ಸ್ವತಃ ಹನುಮಂತನು ತಮ್ಮ ಬಲಿಷ್ಠ ಭುಜಗಳ ಮೇಲೆ ಶನಿದೇವರನ್ನ ಹೊತ್ಕೊಂಡು ಉರಿಯುತ್ತಿದ್ದ ಲಂಕೆಯ ಮಧ್ಯೆ ಜ್ವಾಲೆಗಳನ್ನ ದಾಟುತ್ತಾ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ್ರು. ಹನುಮಂತನು ಶನಿದೇವರನ್ನ ತಮ್ಮ ಬಲಿಷ್ಠ ಭುಜಗಳ ಮೇಲೆ ಹೊತ್ಕೊಂಡು ಭಾರತದ ಒಂದು ಪವಿತ್ರ ಪರ್ವತದ ಮೇಲೆ ಇಟ್ಟರು. ಆ ಪರ್ವತವನ್ನ ಇಂದಿಗೂ ಶನಿ ಪರ್ವತ ಎಂದು ಕರೆಯಲಾಗುತ್ತೆ. ಪುರಾಣ ಪ್ರಸಿದ್ಧವಾದ ಶನಿಸಿಂಗ್ನಾಪುರ ದೇವಾಲಯದಲ್ಲಿರುವ ಶನಿಶಿಲೆಯು ಇದೇ ಪರ್ವತದಿಂದ ತರಲ್ಪಟ್ಟಿದ್ದು ಎಂಬ ನಂಬಿಕೆ ಇದೆ. ಇದಕ್ಕಾಗಿಯೇ ಶನಿಸಿಂಗ್ನಾಪುರಕ್ಕೆ ಅಪಾರ ಮಹತ್ವವಿದೆ. ಭಾರತದ ನಾನಾ ಭಾಗಗಳಿಂದ ಯೋಗಿಗಳು, ಸಾಧಕರು ಹಾಗೂ ಭಕ್ತರು ಇಲ್ಲಿಗೆ ಬಂದು ಶನಿದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ಪೂಜಿಸಿದ್ರೆ ಶನಿದೇವರ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಸ್ನೇಹಿತರೆ, ರಾಮಾಯಣದಲ್ಲಿ ರಾವಣನ ಕುರಿತಾದ ಕೆಲವು ರೋಚಕ ಕಥೆಗಳು ನಿಜಕ್ಕೂ ಆಕರ್ಷಕವಾಗಿವೆ. ರಾವಣನು ತಾನು ಶಿವನ ಪರಮ ಭಕ್ತನಾಗಿದ್ದರೂ ಶ್ರೀರಾಮನಿಂದಲೇ ಮರಣ ಹೊಂದಲು ಬಯಸಿದ್ದನು. ಯಾಕಂದ್ರೆ ಸಾಮಾನ್ಯ ಮನುಷ್ಯನಿಂದ ತನ್ನ ಸಾವು ಸಂಭವಿಸಬೇಕೆಂದು ಬ್ರಹ್ಮನಿಂದ ವರ ಪಡೆದಿದ್ದ ರಾವಣನಿಗೆ ರಾಮನು ಸ್ವತಃ ವಿಷ್ಣುವಿನ ಅವತಾರ ಎಂದು ತಿಳಿದಿತ್ತು. ಇದರ ಮೂಲಕ ವೈಕುಂಠವನ್ನ ಸೇರುವ ಉದ್ದೇಶ ರಾವಣನಿಗಿತ್ತು. ಆದ್ದರಿಂದಲೇ ಅವನು ರಾಮನನ್ನ ಎದುರಿಸಲು ಸಿದ್ಧನಾಗಿದ್ದನು ಅನ್ನುವ ನಂಬಿಕೆಯೂ ಕೂಡ ಒಂದು ಜನಪ್ರಿಯ ಕಥೆಯಾಗಿದೆ. ಸ್ನೇಹಿತರೆ, ಒಮ್ಮೆ ಮಹಾವಿಷ್ಣು ಇನ್ನೂ ಯಾವುದೇ ಅವತಾರವನ್ನ ಧರಿಸಿರಲಿಲ್ಲ. ಕೇವಲ ಸೃಷ್ಟಿ, ಸ್ಥಿತಿ, ಲಯ ಚಕ್ರದಲ್ಲಿ ತೊಡಗಿದ್ದನು. ಮಹಾವಿಷ್ಣು ವೈಕುಂಠದಲ್ಲಿ ಯೋಗ ನಿದ್ರೆಯಲ್ಲಿದ್ದಾಗ ಬ್ರಹ್ಮದೇವನ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರರೆಂಬ 4 ಮಾಶ್ರಿಗಳು ವಿಷ್ಣುವಿನ ದರ್ಶನಕ್ಕೆಂದು ಅಲ್ಲಿಗೆ ಆಗಮಿಸುತ್ತಾರೆ. ಮಹಾವಿಷ್ಣುವಿನ ದ್ವಾರಪಾಲಕರಾಗಿದ್ದ ಜಯ ಮತ್ತು ವಿಜಯರು ಯೋಗ ನಿದ್ರೆಯಲ್ಲಿರುವ ಕಾರಣ ಒಳಗೆ ಹೋಗಲು ಅನುಮತಿ ನಿರಾಕರಿಸುತ್ತಾರೆ. ಇದರಿಂದ ಕೋಪಗೊಂಡ ಸನತ್ಕುಮಾರರು ಮಹಾವಿಷ್ಣುವಿನ ಪರಮ ಭಕ್ತರಾದ ನೀವು ವೈರತ್ವ ತುಂಬಿದ ದ್ವೇಷದ ಜಗತ್ತಿಗೆ ಹೋಗಿ ಅಲ್ಲಿ 3 ಜನ್ಮಗಳ ಕಾಲ ಜೀವಿಸುವಂತಾಗಲಿ ಎಂದು ಶಾಪ ನೀಡುತ್ತಾರೆ. ಶಾಪ ಕೇಳಿ ಹೆದರಿದ ಜಯ ಮತ್ತು ವಿಜಯರು ತಮ್ಮ ತಪ್ಪಿಗೆ ಕ್ಷಮೆ ಕೇಳುತ್ತಾರೆ. ಸನತ್ಕುಮಾರರ ಶಾಪವನ್ನ ಹಿಂಪಡೆಯಲು ಸಾಧ್ಯವಿಲ್ಲದ ಕಾರಣ ಮಹಾವಿಷ್ಣು ಸ್ವತಃ ಅಲ್ಲಿಗೆ ಬಂದು ನೀವು 3 ಜನ್ಮಗಳ ಕಾಲ ದೈತ್ಯರಾಗಿ ನನ್ನೊಂದಿಗೆ ಯುದ್ಧ ಮಾಡುತ್ತೀರಿ, ಕೊನೆಯಲ್ಲಿ ನನ್ನಿಂದಲೇ ಮೋಕ್ಷವನ್ನ ಪಡೆಯುತ್ತೀರಿ ಎಂದು ಆಶೀರ್ವದಿಸುತ್ತಾರೆ. ಅದರಂತೆ ಜಯ ಮತ್ತು ವಿಜಯರು ಮೊದಲ ಜನ್ಮದಲ್ಲಿ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ರಾಕ್ಷಸರಾಗಿ ಜನಿಸುತ್ತಾರೆ. ಮಹಾವಿಷ್ಣು ವರಹ ಮತ್ತು ನರಸಿಂಹ ಅವತಾರಗಳಲ್ಲಿ ಅವರನ್ನ ಸಂಹರಿಸುತ್ತಾರೆ. 2ನೇ ಜನ್ಮದಲ್ಲಿ ತ್ರೇತಾಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಜನಿಸುತ್ತಾರೆ. ಮಹಾವಿಷ್ಣು ಶ್ರೀರಾಮನಾಗಿ ಅವತರಿಸಿ ಅವರನ್ನ ವಧಿಸುತ್ತಾರೆ. 3ನೇ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ಶಿಶುಪಾಲ ಮತ್ತು ದಂತವಕ್ರ ಎಂಬ ರಾಕ್ಷಸರಾಗಿ ಜನಿಸುತ್ತಾರೆ. ಈ ಜನ್ಮದಲ್ಲಿ ಮಹಾವಿಷ್ಣು ಶ್ರೀಕೃಷ್ಣನ ಅವತಾರದಲ್ಲಿ ಅವರನ್ನ ಸಂಹರಿಸಿ ಮೋಕ್ಷ ನೀಡುತ್ತಾನೆ. ಹೀಗೆ ಜಯ ಮತ್ತು ವಿಜಯರ ಶಾಪವೇ ರಾಮಾಯಣದಲ್ಲಿ ರಾವಣ ಮತ್ತು ಕುಂಭಕರ್ಣರ ಜನ್ಮಕ್ಕೆ ಪ್ರಮುಖ ಕಾರಣವಾಯಿತು. ಈ ಕಾರಣದಿಂದಲೇ ರಾವಣನಿಗೆ ತಾನು ಶ್ರೀರಾಮನಿಂದಲೇ ಮುಕ್ತಿ ಪಡೆಯುತ್ತೇನೆ ಎಂಬುದು ತಿಳಿದಿತ್ತು.
ಸ್ನೇಹಿತರೆ, ರಾವಣನ ಪತ್ನಿ ಮಂಡೋದರಿ ಸೀತೆಯನ್ನ ಅಪಹರಿಸಿದ ನಂತರ ರಾವಣನನ್ನ ಅನೇಕ ಬಾರಿ ಎಚ್ಚರಿಸುತ್ತಾ ಧರ್ಮದ ಮತ್ತು ನ್ಯಾಯದ ಮಾರ್ಗವನ್ನ ಅನುಸರಿಸುವಂತೆ ಹೇಳಿದ್ದಳು. ರಾವಣನ ವಿನಾಶಕ್ಕೆ ಕಾರಣವಾಗಬಲ್ಲ ಈ ಅಧರ್ಮದ ಕೆಲಸದಿಂದ ಹಿಂದೆ ಸರಿಯಲು ಅವಳು ಮನವಿ ಮಾಡಿದ್ದಳು. ಸೀತೆಯು ಸಾಮಾನ್ಯ ಸ್ತ್ರೀ ಆಗಿರಲಿಲ್ಲ, ಮಹಾವಿಷ್ಣುವಿನ ಅವತಾರವಾದ ರಾಮನ ಪತ್ನಿ. ಆಕೆ ದೈವಿಕ ಶಕ್ತಿ ಹೊಂದಿರುವವಳು. ಬೇರೆಯವರ ಹೆಂಡತಿಯನ್ನ ಅಪಹರಿಸುವುದು ಅಧರ್ಮ. ಈ ಕೃತ್ಯದಿಂದ ಇಡೀ ಲಂಕೆ ಮತ್ತು ರಾವಣನ ವಂಶವೇ ನಾಶವಾಗುತ್ತದೆ ಎಂದು, ಜೊತೆಗೆ ಶ್ರೀರಾಮನ ಶಕ್ತಿ ಮತ್ತು ಸಾಮರ್ಥ್ಯದ ಬಗ್ಗೆ ಮಂಡೋದರಿಯು ತಿಳಿದಿದ್ದರಿಂದ ರಾಮನನ್ನ ಸಾಮಾನ್ಯ ಮನುಷ್ಯ ಎಂದು ಭಾವಿಸಬೇಡ, ಆತ ನಿನ್ನ ಪಾಲಿಗೆ ಮೃತ್ಯು ಎಂದು ಪದೇ ಪದೇ ಹೇಳಿದ್ದಳು. ಅಂತೆಯೇ ರಾವಣನ ಜ್ಞಾನ ಮತ್ತು ಭಕ್ತಿಯನ್ನ ನೆನಪಿಸಿ ಇಂತಹ ಅಧರ್ಮದ ಕೆಲಸವು ನಿಮಗೆ ಶೋಭೆ ತರುವುದಿಲ್ಲ ಎಂದು ಅವಳು ವಿನಂತಿಸಿದ್ದಳು. ಆದರೆ ರಾವಣನು ಅಹಂಕಾರ ಮತ್ತು ಪೂರ್ವ ನಿಯೋಜಿತ ದೈವಿಕ ಇಚ್ಛೆಯಿಂದಾಗಿ ಮಂಡೋದರಿಯ ಧರ್ಮದ ಮಾತುಗಳಿಗೆ ಕಿವಿಗೊಡ್ಲಿಲ್ಲ. ತನ್ನ ವಧೆ ಶ್ರೀರಾಮನ ಕೈಯಿಂದಲೇ ಆಗಬೇಕು ಎಂಬ ಅರಿವಿದ್ದ ಕಾರಣ ಅವನು ತನ್ನ ಪತ್ನಿಯ ಹಿತವಚನವನ್ನ ಕಡೆಗಣಿಸಿದನು. ಇದನ್ನ ವಿಧಿಯ ಆಟ, ಧರ್ಮದ ವಿಜಯ ಹಾಗೂ ಅಧರ್ಮದ ಅಂತ್ಯ ಅಂದ್ರೂ ತಪ್ಪಾಗಲಾರದು. ಸ್ನೇಹಿತರೆ, ರಾವಣನ ಪಾತ್ರ ಕೇವಲ ಅಹಂಕಾರಿ ರಾಕ್ಷಸ ರಾಜನದ್ದಲ್ಲ, ಅದೊಂದು ಆಳವಾದ ದೈವಿಕ ಸಂಕಲ್ಪದ ಭಾಗ. ಆತ ಮಹಾಪಂಡಿತ, ಶಿವನ ಪರಮಭಕ್ತ ಮತ್ತು ಅದ್ಭುತ ವೀಣಾವಾದಕನಾಗಿದ್ದರೂ ತನ್ನ ಅಸ್ತಿತ್ವಕ್ಕೆ ಒಂದು ದೊಡ್ಡ ಉದ್ದೇಶವಿದೆ ಎಂದು ನಂಬಿದ್ದ. ರಾವಣನು ತನ್ನ ಅಂತ್ಯ ಶ್ರೀರಾಮನ ಕೈಯಲ್ಲಿ ಆಗುವ ಮೂಲಕ ತಾನು ಪಾಪಗಳಿಂದ ಮುಕ್ತನಾಗಿ ವೈಕುಂಠವನ್ನ ಸೇರುತ್ತೇನೆ ಎನ್ನುವ ಆಳವಾದ ನಂಬಿಕೆಯಲ್ಲಿದ್ದ. ಹೀಗಾಗಿ ಆತ ತನ್ನ ದುಷ್ಕೃತ್ಯಗಳ ಮೂಲಕ ದೈವಿಕ ನಾಟಕದ ಭಾಗವಾಗಿ ವರ್ತಿಸಿದನೇ ಹೊರತು ಕೇವಲ ಒಬ್ಬ ರಾಕ್ಷಸನಾಗಿರಲಿಲ್ಲ. ಈ ದೃಷ್ಟಿಕೋನದಿಂದ ನೋಡಿದಾಗ ರಾವಣನ ಕಥೆಯು ಕೇವಲ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಯುದ್ಧವಲ್ಲ, ಬದಲಾಗಿ ಮೋಕ್ಷ ಮತ್ತು ಧರ್ಮದ ಪುನರ್ಸ್ಥಾಪನೆಗಾಗಿ ನಡೆದ ಒಂದು ದೈವಿಕ ಲೀಲೆ ಎಂದೇ ಹೇಳಬಹುದು. ಸ್ನೇಹಿತರೆ, ದಶಾನನ ರಾವಣನ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.